ಇದೇನು ಚೌಕಿ ಮರ, ಇಲ್ಲೊಂದು ಬೆಟ್ಟ ಇದೆ ನೋಡಿ, ಚಿಕ್ಕ ನಂದಿ ಬೆಟ್ಟ. ಆರಾಮಾಗಿ ಹತ್ಕೊಂಡು ಹೋಗಿ, ಒನ್ ಡೇ ಟ್ರಿಪ್ ಥರ. ವೆಲ್, ಸ್ಟ್ರೇಟ್ ಫ್ರಮ್ ದ ಹೋಮ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಅಗೇನ್. ನನ್ನ ಗಾಡಿ ಇವತ್ತು ನೋಡಿ, ಹಿಂದೆ ಬ್ಯಾಕ್ ಇದು ಬರುತ್ತಲ್ಲ, ಏನು ಇದು ಏನಂತಾರೆ, ಇದು ಹಿಂದೆ ಸಾರಿ ಬಾಯೇ ಬರ್ತಿಲ್ಲ, ಇದು ಅದು ಮಡ್ಗಾಡು ಬರುತ್ತಲ್ಲ, NS200 ತೆಗೆದು ಬಿಟ್ಟಿದ್ದೀನಿ. ಸೊ ಲುಕ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಗಾಡಿದು. ನನಗಿದೆ ಲುಕ್ ಇಷ್ಟ, ಬಟ್ ನಮ್ಮ ಅಣ್ಣನಿಗೆ ಕೆಸರು ಹಾರುತ್ತೆ ಅಂತ ಅವ್ನು ತೆಗಿಯಲ್ಲ. ಸೊ ಒಂಥರ ಚೆಂದ ಇದೆ ನೋಡ್ಲಿಕ್ಕೆ ಹೀಗೇನೆ, ವಿತೌಟ್ ಮಡ್ಗಾಡು. ಆ್ಯಕ್ಚುಲಿ ಇದು ಟೈರ್ ಬಂದು 150 ಸೆಕ್ಷನ್ ಟೈರ್, ವಿಚ್ ಯೂಸ್ ಟು ಕಮ್ ಇನ್ ಡಾಮಿನಾ 150. ಎಸ್, ಇಟ್ಸ್ 150/60 or 17 ಸೆಕ್ಷನ್ ಟೈರು. ಯೂಶ್ವಲಿ NS200ಗೆ 13 ಸೆಕ್ಷನ್ ಬರುತ್ತೆ. ಸೊ ಈಗ ಹೊರಟಿರೋದು ಎಲ್ಲಿ ಅಂದರೆ, ಇಲ್ಲೊಂದು ಬೆಟ್ಟ ಇದೆ ನೋಡಿ, ಚಿಕ್ಕ ನಂದಿ ಬೆಟ್ಟ. ಆರಾಮಾಗಿ ಹತ್ಕೊಂಡು ಹೋಗಿ, ಒನ್ ಡೇ ಟ್ರಿಪ್ ಥರ. ಓಕೆ, ಸೊ ಟುಡೇ ಅಲ್ಲ, ಇವತ್ತೇ ನಾನು ಹೊರಟಿರೋದು ಎಲ್ಲಿ ಅಂದರೆ, ನನ್ನೊಂದು ಫೇವ್ರೆಟ್ ಪ್ಯಾಂಟ್ ಇದೆ. ಫೇವ್ರೆಟ್ ಅಂತ ಅಲ್ಲ, ಇನ್ಫ್ಯಾಕ್ಟ್ ಅದು ಲಕ್ಕಿ ಪ್ಯಾಂಟ್ ನನಗೆ, ಜೀನ್ಸ್ ಪ್ಯಾಂಟ್. ಸೊ ಅದರದ್ದು ಅದು ಲೈಕ್ ಅದರದ್ದು ಕಲರ್ ಶೇಡ್ ಆಗಿಬಿಡಿದೆ ಒಂಥರ. ಸೊ ಆಮೇಲೆ ನಾನು ಅಂದ್ಕೊಂಡೆ, ಅದನ್ನು ಎಲ್ಲ ಹುಡುಕಾಡ್ದೆ ಅಲ್ಲಿ ಇಲ್ಲಿ, ಎಲ್ಲಿ ಅದಕ್ಕೆ ಲೈಕ್ ಬೇರೆ ಪ್ಯಾಂಟ್ಗಳಿದ್ದಾವೆ, ಬಟ್ ನನಗೆ ಅದೊಂದು ಪ್ಯಾಂಟ್ ಸಕ್ಕತ್ ಇಷ್ಟ. ಇನ್ ಮೈ ಮೋಸ್ಟ್ ಆಫ್ ದ ವ್ಲಾಗ್ಸ್ ಯು ಗೈಸ್ ಹ್ಯಾವ್ ಸೀನ್ ಅದೇ ಪ್ಯಾಂಟ್ ನಾನು ಹಾಕಿರ್ತೀನಿ, ಬ್ಲ್ಯಾಕ್ ಕಲರ್ದು. ಯಾಕಂತಂದರೆ ಒಂಥರ ಲಕ್ಕಿನೂ ಇದೆ ನನಗೆ, ಬಟ್ ನಾನು ಹಾಕೊಳ್ಳೋ ಗೇರ್ಗೆ ಅದೊಂದು ಸೂಟ್ ಆಗುತ್ತೆ. ಬೇರೆ ಬೇರೆ ಬ್ಲ್ಯಾಕ್ ಪ್ಯಾಂಟ್ಸ್ಗಳಿದ್ದಾವೆ, ಬಟ್ ಅದನ್ನು ನಾನು ಯೂಶ್ವಲಿ ರೈಡ್ಗೆ ಹೋದಾಗ ಅದನ್ನೇ ಹಾಕ್ತೀನಿ, ಯಾಕಂದರೆ ಅಷ್ಟು ಇಷ್ಟ ಇದೆ ನಂಗೆ ಅದು ಪ್ಯಾಂಟು. ಅದರದ್ದು ಕಲರ್ ಕಂಪ್ಲೀಟ್ಲಿ ಏನಾಗಿದೆ, ಶೇಡ್ ಆಗಿಬಿಟ್ಟಿದೆ ಕಲರು. ಸೊ ಐ ಟ್ರೈಡ್ ಚೆಕಿಂಗ್ ಇನ್ ಗೂಗಲ್, ಲೈಕ್ ಏನೇನು ಮಾಡ್ಬೋದು ಅದು ಇದು ಅಂತ. ಪ್ಯಾಂಟ್ ಪೌಡ್ರು, ಪ್ಯಾಂಟ್ ಪೇಂಟ್, ಈ ಥರ ಎಲ್ಲ ಚೆಕ್ ಮಾಡಿದೆ. ಏನೇನೋ ಹಾಕಿದ್ರಪ್ಪ ಅವರೆಲ್ಲ, ಉಪ್ಪು ಖಾರ ಅಂತ ಇದ್ದೀನಿ, ಅಡುಗೆ ಎಲ್ಲ. ಸೊ ಉಪ್ಪು ಬಿಸಿನೀರಿಗೆಲ್ಲ ಹಾಕಿ ಏನೇನೋ ರೆಡಿ ಮಾಡಿದ್ರು, ಅದೇನೋ ತೋರಿಸಿದ್ರು. ಬಟ್ ಲೈಕ್ ಅವರು ಮೆನ್ಷನ್ನೇ ಮಾಡಿಲ್ಲ ಫ್ರಮ್ ವೇರ್ ದೇ ಆರ್ ಗೋನಾ ಗೆಟ್ ದ ಪೌಡರ್ ಆರ್ ದಟ್ ಪೇಂಟ್ ಅಂತ. ಸೊ ಐ ಆಸ್ಕ್ಡ್ ಒನ್ ಆಫ್ ಮೈ ಫ್ರೆಂಡ್. ಸೊ ಅವ್ರು ಹೇಳಿದ ಹಾಗೆ ಈಗ ಅಲ್ಲೇ ಹೋಗ್ತಾ ಇದ್ದೀನಿ. ಎಲ್ಲಿ ಅಂದರೆ, ಇದು ಡ್ರೈ ಕ್ಲೀನಿಂಗ್ ಅವ್ರು ಇರ್ತಾರೆ, ಡ್ರೈ ಕ್ಲೀನಿಂಗ್ ಬಟ್ಟೆ ಇರುತ್ತೆ, ಸೊ ಬಟ್ಟೆ ಅಂತ ಅಂಗಡಿ ಇರುತ್ತಲ್ಲ, ಅಲ್ಲಿ ಹೋಗಿ ವಿಚಾರಿಸಿದ್ರೆ ಐ ಮೇ ಗೆಟ್ ಸಮ್ ಸೊಲ್ಯೂಷನ್ ಫಾರ್ ಇಟ್. ಸೊ ಅಲ್ಲೇ ಹೋಗಿ ಕೇಳೋಣ ಅಂತ ಕೇಳಿ ನೋಡ್ತೇನೆ ಈಗ ಹೋಗಿ. ಅಲ್ಲೇ ಮಜಲ್ ಕಾರ್ ಬಂತು, ಮತ್ತೊಂದು ಚಡ್ಡಿ ಮೇಲೆ ಇದ್ದೇನೆ. ವೆಲ್ಕಮ್ ಬ್ಯಾಕ್ ಟು ದ ಚಡ್ಡಿ ವ್ಲಾಗ್. ಡ್ರೈ ಕ್ಲೀನಿಂಗ್ ಶಾಪ್ ಇಲ್ಲ ಇತ್ತಲ್ಲ, ಇಲ್ಲೇ ಇದೆ. ಎಸ್, ಇಲ್ಲೇ ಇದೆ, ಕೇಳ್ಬಿಡೋಣ ಹೋಗಿ. ಸರ್ ಒಂದು ಪ್ಯಾಂಟ್ ಇದೆ, ಬ್ಲ್ಯಾಕ್ ಕಲರ್ ಜೀನ್ಸ್ ಪ್ಯಾಂಟ್ ನಿಮ್ಮದು, ಅದರದ್ದು ಕಲರ್ ಶೇಡ್ ಆಗಿದೆ. ಸೊ ಅದಕ್ಕೆ ಏನಾದರೂ ಇಲ್ಲ, ಅದು ನಾರ್ಮಲ್ ಜೀನ್ಸು, ಬ್ಲ್ಯಾಕ್ ಜೀನ್ಸು. ಹಾಂ, ಕಲರ್ ಹಾಕ್ಕೊಡ್ತೀರಾ? ಎಷ್ಟಾಗುತ್ತೆ ಅದು, ಏನು ಹೇಗೆ? 150 ಆಗುತ್ತಾ? ಅದು ಕಲರ್ ಹೇಗೆ ಮತ್ತೆ ಶೇಡ್ ಆಗುತ್ತಾ ಹೇಗೆ? ಬಿಸಿಲು ಶೇಡ್ ಆಗೇ ಆಗುತ್ತಾ? ಅಪ್ರಾಕ್ಸಿಮೇಟ್ಲಿ ಎಷ್ಟು ದಿನ ಬರ್ಬೋದು ಅದು? 3 ತಿಂಗಳು ಬರುತ್ತಾ? ಕೊಟ್ಟರೆ ಇವಾಗ ಕೊಟ್ಟರೆ ಯಾವಾಗ ಕೊಡ್ತೀರಾ? 1 ವಾರ ಆದ್ಮೇಲೆ ಕೊಡ್ತೀರಾ? ಅಯ್ಯೋ ದೇವ್ರೆ. ಇವಾಗ ತಂದು ಕೊಟ್ಟರೆ 1-2-3 ದಿವಸ ಕೊಡ್ತೀರಾ? ಹೌದಾ, ಪಕ್ಕ ಅಲ್ಲ? ಓಕೆ, ನಾನು ತೊಗೊಂಬರ್ತೀನಿ ಈಗ. ಹಾಗಿದ್ರೆ 1-2 ದಿವಸಕ್ಕೆ 1 ವಾರ ಅಂದರು, ಮತ್ತೆ 1 ವಾರ ಆದಮೇಲೆ 1-2-3 ದಿನ ಅಂತ ಹೇಳಿದ್ರು. ಹೋಗಿ ಲೆಟ್ಸ್ ಗೋ ಆ್ಯಂಡ್ ಬ್ರಿಂಗ್ ದ ಪ್ಯಾಂಟ್. ನೋಡುವ, ಮತ್ತೆ ಶೇಡ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಆಬ್ವಿಯಸ್ಲಿ ಬಿಸಿಲಲ್ಲಿ ಶೇಡ್ ಆಗೇ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಅವನೇನು ಗುರು SBI ಏಜೆಂಟ್ ಇದ್ದಂಗಿದ್ದ, ಬ್ಲ್ಯಾಕ್ ಸ್ಪೆಕ್ಸ್ ಹಾಕ್ಕೊಂಡು ಮಧ್ಯಾಹ್ನ ಬಿಸಿಲಲ್ಲಿ. ಗೈಸ್ ತೊಗೊಂಡೆ ಪ್ಯಾಂಟ್ ತೊಗೊಂಡು ಹೊರಟೆ. ಇಲ್ಲಿದೆ, ಈಗ ಹೋಗಿ ಪ್ಯಾಂಟ್ನ ಕೊಡಬೇಕು. ನೋಡುವ ರಿಸಲ್ಟ್ ಏನಾಗುತ್ತೆ, ನನಗೂ ಗೊತ್ತಿಲ್ಲ ಅದು ಯಾವ ಥರ ಇರುತ್ತೆ ಅಂತ. ಹೋಗಿ ಟ್ರೈ ಮಾಡಿದ್ರೆ ಗೊತ್ತಾಗುತ್ತೆ. ಸೊ ಲೆಟ್ಸ್ ಗಿವ್ ಅ ಟ್ರೈ ಬೈ ದಿಸ್ ಟೈಮ್ ಆ್ಯಂಡ್ ಲೆಟ್ಸ್ ಸಿ. ಏನಿದು ಫ್ಯಾಬ್ರಿಕ್ ಡ್ರೈ ಕ್ಲೀನು ನಂಬರ್ ನೋಡ್ಕೊಂಬಿಡಿ. ಇದು ಆ್ಯಕ್ಚುಲಿ ಪ್ಯಾಂಟ್.
ಇದು ಇಲ್ಲಿ ಎಲ್ಲ ಇದಾಗಿದೆ, ಶೇಡ್ ಆಗಿದೆ ನೋಡಿ, ಇಲ್ಲಿ ಪರ್ಟಿಕ್ಯುಲರ್ಲಿ ಆಗುತ್ತಲ್ಲ. ಓಕೆ, ಸೊ ನಂಬರ್ ನಂಬರ್ ಇದೆಯಲ್ಲ. ಓಕೆ, ಇದೆಯಲ್ಲ? ಇದೆಯಲ್ಲ? ಓಕೆ, ಡನ್. ಎಷ್ಟು ದಿನ ಸಿಗುತ್ತೆ ಅಂತೀರಾ ಪ್ರಾಬ್ಲಿ? ಇವತ್ತು ತರ್ಸ್ಡೇ ಅಲ್ವಾ? ಸಂಡೇ. ಓಕೆ, ಡನ್. ಫೋನ್ ಮಾಡಿ ಆದ್ಮೇಲೆ ನೀವು, ಆಯಿತಾ? ಸಂಡೇ ಬಟ್ ಲಾಕ್ಡೌನ್ ಅಂತ ಇರೋ ಹೇಳ್ತಿದ್ದಾರೆ. ಹೌದಾ? ಮಾಡಿ, ಡನ್, ಮಾಡಿ, ಆಯಿತು. ಥ್ಯಾಂಕ್ ಯು. ಕೊಟ್ಟು ಬಂದೆ. ಇದು ಕೀದು ರಿಸಿಪ್ಟ್. ಓಕೆ, ಸೊ ಪ್ಯಾಂಟು ಕೊಟ್ಟೆ. ಸಂಡೇ ಸಿಗುತ್ತಂತೆ, ಬಟ್ ಸಂಡೇ ಲಾಕ್ಡೌನ್ ಇರೋ ಚಾನ್ಸಸ್ ಇದೆ. ವೆಲ್, ಐ ಆಮ್ ನಾಟ್ ಶೋರ್. ನೋಡುವ, ಸಂಡೇ ಪ್ಯಾಂಟ್ ಸಿಗುತ್ತಂತೆ. ನಿಮಗೆ ಅದರದ್ದು ರಿವ್ಯೂ ಅಲ್ಲ, ಎಕ್ಸ್ಪೀರಿಯನ್ಸ್, ವಾಟ್ ಎವರ್ ಇಟ್ ಈಸ್, ಅದು ರಿಸಲ್ಟ್ ಏನು ಹೆಂಗಿರುತ್ತೆ, ಅದರದ್ದು ಹೆಂಗಿರುತ್ತೆ, ಏನೇನಾಯಿತು ಎಲ್ಲಾನು ಒನ್ಸ್ ಐ ಗೆಟ್ ದ ಪ್ಯಾಂಟ್ ಐ ಆಮ್ ಗೋನಾ ಟೆಲ್ ಯು ಗೈಸ್. ಯಾಕಂತ ಹೇಳಿದ್ರೆ ಭಾಳ ಜನ ನಾನು ಅಷ್ಟು ಇದೇನು ಶೋಕಿ ಮಾರೆ ಮ್ಯೂಸಿಕ್. ಓಕೆ, ಸೊ ಒನ್ಸ್ ಐ ಗೆಟ್ ದ ಲೈಕ್ ಗೆಟ್ ಮೈ ಪ್ಯಾಂಟ್ ಬ್ಯಾಕ್, ನಾನು ಹೇಳ್ತೇನೆ ಹೇಗೆ ಅಂತ. ಯಾಕಂದ್ರೆ ಭಾಳ ಜನ ಲೈಕ್ ಒಳ್ಳೆ ಫೇವ್ರೆಟ್ ಬಟ್ಟೆಗಳಿರುತ್ತೆ, ಬಟ್ ಬಿಕಾಸ್ ಆಫ್ ಕಲರ್ ಶೇಡ್ ಆಗಿರೋದ್ರಿಂದ ಹಾಕೊಳ್ಳಿಕ್ಕಾಗಲ್ಲ. ಅದಂತ ಇದಂತ ಅಲ್ಲ, ಬಟ್ ನಾನು ಯಾವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ ಅವಾಗಿಂದ ಅದೇ ಪ್ಯಾಂಟ್ ಯೂಸ್ ಮಾಡ್ತಿರೋದು, ಯಾಕಂದ್ರೆ ಅಷ್ಟು ಫೇವ್ರೆಟ್ ಪ್ಯಾಂಟ್ ಇದೆ ನಂದು ಅದು. ಹಸುಗಳು. ವೆಲ್ ಗಾಯ್ಸ್, ಇಷ್ಟೇ ಚಾನಲಲ್ಲಿ, ಸಾರಿ ವಿಡಿಯೋದಲ್ಲಿ. ನೆಕ್ಸ್ಟ್ ವ್ಲಾಗ್ಗೋಸ್ಕರ ವೆಯ್ಟ್ ಮಾಡಿ. ಟಿಲ್ ದೆನ್ ಟೇಕ್ ಕೇರ್ ಗಾಯ್ಸ್, ಬಾಯ್.